ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಇಷ್ಟು ದಿವಸ ನಾನು ನಿಮ್ಮ ಬಗ್ಗೆ ಕೆಲವೊಂದು ವೀಡಿಯೋಸ್ನ ಮಾಡಿದ್ದೆ. ಸೊ ಅದಕ್ಕೆ ಕೆಲವೊಂದು ಕ್ವಶನ್ಸ್ನ ನನಗೆ ಬಂದಿತ್ತು. ಇವತ್ತಿಂದ ನಾನು ಅಫಿಷಿಯಲ್ ಆಗಿ ನಿಮ್ಮ ಅಸೋಸಿಯೇಷನ್ ಜೊತೆ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ಕೆಲವರು ಹೇಳ್ತಾ ಇರೋ ಪ್ರಕಾರ ನನಗೆ ಎಷ್ಟು ದುಡ್ಡು ಕೊಡ್ತಿದ್ದೀರಾ ಸರ್ ನೀವು? ಇಲ್ಲಿವರೆಗೂ ಎಷ್ಟು ಕೊಟ್ಟಿದ್ದೀರಾ? ಇನ್ನು ಮುಂದೆ ಎಷ್ಟು ಕೊಡ್ತೀರಾ ಸರ್? ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಸರ್. ಇದಕ್ಕೆ ನಮ್ಮ ಅಧ್ಯಕ್ಷರು ಉತ್ತರ ಕೊಡ್ತಾರೆ. ಅಂದರೆ ನಾನು ಪ್ರತಿ ವಿಡಿಯೋ ಪೋಸ್ಟ್ ಮಾಡಿದಾಗಲೂ ಕಮೆಂಟ್ ಬರೋದೇನಪ್ಪ ಅಂದರೆ, ಅಸೋಸಿಯೇಷನ್ ಕಡೆಯಿಂದ ಒಳ್ಳೆ ದುಡ್ಡು ಇಸ್ಕೊಂಡಿದ್ಯಾ ಗುರು ನೀನು. ಅಂದರೆ ನೀವು ಎಷ್ಟಿದೆ ಸರ್ ನಿಮ್ಮ ಹತ್ರ ದುಡ್ಡು? ನನಗೆ ಎಷ್ಟು ಕೊಡ್ತೀರಾ? ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಒಂದು ನಿಮಿಷ, ಸ್ವಲ್ಪ ಮೊದಲನೇದಾಗಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0 ಇನ್ನು. ಓಕೆ ಓಕೆ, ನಾವೆಲ್ಲ ನಮ್ಮ ರೈಡರ್ ಕಡೆಯಿಂದ 100 ರೂಪಾಯಿ ಇಸ್ಕೊಂಡು ಶುರು ಮಾಡಿದ ಸಂಘಟನೆ. ಸೊ ನಾವು ಯಾವುದೇ ಕಂಪ್ನಿಗೆ ಬ್ಯಾಕ್ ಡೋರಿಂದ ಹೋಗಿ ಸೂಟ್ ಕೇಸಲ್ಲಿ ದುಡ್ಡು ಎತ್ಕೊಂಬರೋಂಥ ಸಂಸ್ಥೆ ನಾವು ಅಲ್ಲ, ಅಸೋಸಿಯೇಷನ್ ಅಲ್ಲ. ನಾವು ನಮ್ಮ ಉದ್ದೇಶ ಎರಡೇ. ನಾವು ಚಾಲಕರ ಪರವಾಗಿ ಅವರು ಹೆಲ್ತ್ ಇಶ್ಯೂ ನಾವು ಅಸೋಸಿಯೇಷನ್ ಮಾಡಬೇಕಾದ್ರೆ ಒಂದು ರೈಡರ್ಗೆ ಹೆಲ್ತ್ ಬೆನಿಫಿಟ್ ಬರಬೇಕು, ಸರ್ಕಾರದಿಂದ ಮಾನ್ಯತೆ ಬರಬೇಕು ಅನ್ನೋದು. ಮಿಕ್ಕಿದ ನೀವು ಹೇಳ್ತಾರೋ ದುಡ್ಡು ನಮ್ಮ ಅಧ್ಯಕ್ಷ ಅದಕ್ಕೆ ಉತ್ತರ ಕೊಡ್ತಾರೆ. ಅಧ್ಯಕ್ಷ ಇದಕ್ಕೆ ಎಷ್ಟು ಕೊಟ್ಟಿದ್ದೀರಾ ನನಗೆ? ಇದಕ್ಕೆ ಪೂರ್ತಿ ಹೇಳ್ತೀನಿ. ನಿಮ್ಮನ್ನೇ ಯಾಕೆ ನಾವು ಕರ್ಸ್ಕೊಂಡಿದ್ದೀವಿ, ಆಮೇಲೆ ಮತ್ತೆ ನೀವೇನಕ್ಕೆ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಮಗೋಸ್ಕರ ಅಂತ ಇದನ್ನು ಒಂದು ಚಿಕ್ಕದಾಗಿ ಬ್ರೀಫಾಗಿ ಹೇಳ್ಬಿಡ್ತೀನಿ ನಾನು ಇದನ್ನು. ನೀವು ಬಂದ್ಬಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿ ರೈಡರೇ. ನಿಮ್ಮನ್ನು ನೋಡಿಕೊಂಡು ಎಷ್ಟೋ ಜನ ಬೈಕ್ ಟ್ಯಾಕ್ಸಿಯವ್ರು ಬಂದಿದ್ದಾರೆ, ಎಷ್ಟೋ ಜನಕ್ಕೆ ಜೀವನ ಆಗಿದೆ. ನನಗೆ ಗೊತ್ತಿರೋರೇ ನೋಡಿದ್ದೀನಿ ನಾನು. ಪಾಪ ಓದಿಲ್ಲ ಬರ್ದಿಲ್ಲ, ಗಾಡಿನ ಬಾಡಿಗೆ ತೊಗೊಂಡ್ಬಿಟ್ಟು ಓದಿರೋರು ಎಷ್ಟೋ ಜನ ಅಲ್ಲಲ್ಲ, ನನಗೆ ಗೊತ್ತಿರೋ ಒಂದಿಬ್ಬರು ಜನ ನಾನು ಹೇಳ್ತಾ ಇದ್ದೀನಿ ನಾನು. ಅವರಿಗೆ ಸಂಪಾದನೆಗೆ ದಾರಿ ಇರಲಿಲ್ಲ. ಓಕೆ, ಹಾಂ, ಇಲ್ಲ ಇಲ್ಲ ಏನಂತ ಸರ್ ನೀವೇನೇ ಇರೋದು ಇಲ್ಲ ಸರ್, ಸ್ವಲ್ಪ ಇರಲಿ. ಈಗ ನನ್ನ ಗೊತ್ತಿರೋರ ಬಗ್ಗೆ ಹೇಳ್ತಿದ್ದೀನಿ ನಾನು. ಒಂದು ಇಬ್ಬರು ಹುಡುಗರು ಇವ್ರನ್ನ ನೋಡ್ಬಿಟ್ಟೆ ಶುರು ಮಾಡಿದ್ರು. ಓಕೆ, ಇವರಿಗೆ ಯಾವುದೇ ಆದಂಥ ಯಾವುದೇ ಒಂದು ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋ ಅವಶ್ಯಕತೆ ಇವ್ರಿಗಿಲ್ಲ. ಇವ್ರಿಗೇನು ಇವರು ವಿಡಿಯೋ ಮಾಡ್ತಿರೋ ಉದ್ದೇಶ 4 ಜನಕ್ಕೆ ಒಳ್ಳೇದಾಗಲಿ, ನಾನು ಕಷ್ಟಪಟ್ಟು ಬಂದಿದ್ದೀನಿ, ಆ ದಾರಿನ 4 ಜನ ನೋಡಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಮನಸ್ಥಿತಿ ಇವ್ರದ್ದು. ಓಕೆ, ಇವ್ರನ್ನ ಯಾಕೆ ತೊಗೊಂಡಿದ್ದೀವಿ ಅನ್ನೋದಕ್ಕೆ, ಇವ್ರು ನಮ್ಮ ಹತ್ರ ಯಾಕೆ ಬಂದಿದ್ದಾರೆ ಅನ್ನೋದಕ್ಕೆ, ಈ ಮುಂಚೆ ನಾವು ತೊಗೊಂಡಿರೋದು. ಈ ಮುಂಚೆ ನಾವು ಎಷ್ಟೊಂದು ಸರಿ ID ಬ್ಯಾನ್ ವಿಚಾರವಾಗಿ ನಾವು ಮುಂಚೆ ಹೇಳಿದೆ ನಾನು, ಅಗ್ರಿಗೇಟರ್ ಕಡೆಯಿಂದ ಸಮಸ್ಯೆ ಆದಾಗ ನಾವೆಲ್ಲ ಸಾಲ್ವ್ ಮಾಡಿದ್ದೀವಿ ಅಂತ. ID ಬ್ಯಾನ್ ವಿಚಾರ ಆಗಿರಲಿ, ಇಲ್ಲ ಗಾಡಿ ಸಮಸ್ಯೆ ಆಗಿರಲಿ, ಇದೆಲ್ಲ ವಿಚಾರ ಆದಾಗ ಇವ್ರಿಗೆ ಗೊತ್ತಿರೋರಿಗೆಲ್ಲ ನಾವು ಹೋಗಿ ಹೆಲ್ಪ್ ಮಾಡಿದ್ದೀವಿ. ಇವ್ರು ಸಬ್ಸ್ಕ್ರೈಬರ್ ಆಗಿರಲಿ ಅಥವಾ ಇವ್ರ ಫ್ರೆಂಡ್ಸ್ ಆಗಿರಲಿ. ಸೊ ಅವಾಗ ಇವ್ರು ನಮ್ಗೆ ಪರಿಚಯ ಆದಾಗ ಸರ್ ನೀವೇನು ಮಾಡ್ತಿದ್ದೀರಾ, ಇಲ್ಲೇನು ನಡೀತಾ ಇದೆ ಅಂತ ಕೇಳಿದ್ರು. ಆ ಕೇಳಿದಾಗ ಇದೆಲ್ಲ ನೋಡಿದ್ದಾರೆ. ಇದೆಲ್ಲ ನೋಡ್ಬಿಟ್ಟು ಹೇಳಿದ್ರು, ಸರ್ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ, ಆಯಿತು ಸರ್ ನನ್ನ ಕಡೆಯಿಂದನೂ ಒಂದು ಸಹಾಯ ಆಗುತ್ತೆ, ನಾನು ಮುಂದೆ ಬಂದು ನಿಮ್ಗೆ ಸಹಾಯ ಮಾಡ್ತೀನಿ ಮೀಡಿಯಾದಲ್ಲಿ ಅಂತ ಹೇಳಿದಾಗ ನಾವು ನಿಜವಾಗ್ಲೂ ತುಂಬ ಖುಷಿಯಾಗಿದ್ವಿ. ನಮಗೇನು ಗೊತ್ತಿರಲಿಲ್ಲ ಯಾವುದು ಹಿಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಆವಾಗಿಂದ ನಾವು ಝೀರೋ ಇರಬೇಕಾದ್ರಿಂದನೂ ಇವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ಇಬ್ಬರದು ಒಂದು ಮನಸ್ಥಿತಿ ಸೇಮ್ ಆಗಿದೆ ಅನ್ನೋದಕ್ಕೋಸ್ಕರ ಇಬ್ಬರು ಜೊತೆಗೆ ಸೇರಿ ಮಾಡ್ತಿದ್ದೀವಿ. ಇದರಲ್ಲಿ ನಮಗೂ ₹1 ಇಲ್ಲ. ಹೇಳಬೇಕು ಅಂದರೆ ನಾವೇನು ಕಳ್ಕೊಳ್ತಿದ್ದೀವಿ. ಇವತ್ತಿನ ದಿವಸ ಈ ವಿಡಿಯೋ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಂಪಾದನೆ ಬಿಟ್ಟು ನಾವು ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀವಿ. ನಮ್ಮ ಯಾವುದೇ ಕೆಲವರು ಹೇಳಿದ್ರು ನಾವು ವಿಡಿಯೋದಲ್ಲಿ ನೋಡಿದ್ರೆ ಯಾವ ಕಂಪ್ನಿ ಹತ್ರ ಎಷ್ಟು ತೊಗೊಂಡಿದ್ದೀರಪ್ಪ ಅಂತ ಕೇಳಿದ್ರು ಇವರಿಗೆ, ಆಯಿತಾ. ನಮಗೂ ಕೇಳಿದ್ರು ಅಸೋಸಿಯೇಷನಿಗೆ, ನಮಗೆ ಯಾವ ಕಂಪ್ನಿಯವರು ಯಾರೂ ಮುಂದೆ ಬಂದಿಲ್ಲ ಸರ್, ನಾವು ಹೋಗೋದಿಲ್ಲ ಕಂಪ್ನಿಗೆ, ನಮ್ಮ ಪ್ರಯಾರಿಟಿ ಬಂದು ರೈಡರ್ ಸೇಫ್ಟಿಗೋಸ್ಕರ. ಮೊನ್ನೆವರೆಗೂ ನನಗೂ ಏನೂ ಸೇಫ್ಟಿ ಇರಲಿಲ್ಲ. ಈಗ ಒಂದು ಸಂಘಟನೆ ಆಗಿ ಬಂದಾಗ ನನಗೊಂದು ಧೈರ್ಯ, ನನಗೊಂದು ಸೇಫ್ಟಿ, ಆ ಧೈರ್ಯ ಸೇಫ್ಟಿನ ಎಲ್ಲರಿಗೂ ಕೊಡಬೇಕು ಅಂತ ಮಾಡ್ತಿರೋದು. ಅದು ಬಿಟ್ಬಿಟ್ರೆ ನಮ್ಗೆ ಯಾವ್ದ್ರದ್ದು ದುಡ್ಡಿನ ಅವಶ್ಯಕತೆ ಇಲ್ಲ. ಇಷ್ಟು ವರ್ಷ ನಮ್ಮ ರೈಡರ್ಸ್ ಕೇಳೋರು ಯಾರು ಇರಲಿಲ್ಲ. ಇವಾಗ ಬ್ಯಾಂಗ್ಳೂರ್ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂತ ನಮ್ಮ ರೈಡರ್ಸ್ ಶುರು ಮಾಡಿದ್ದೀವಿ. ಅವ್ರ ಹಿಂದೆ ನಾವು ಇದ್ದೀವಿ ಇವಾಗ. ಸೊ ಇದರಿಂದ ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾವು ಕೊಡೋಕೆ ಪರಿಸ್ಥಿತಿಯಲ್ಲಿ ನಾವೂ ಇಲ್ಲ. ಇವತ್ತು ಸಂಪಾದನೆ ಮಾಡ್ತೀವಿ, ಇವತ್ತು ಮನೆಗೆ ತೊಗೊಂಡೋಗ್ತೀವಿ, ನಾಳೆ ಮನೆ ನಡೆಸ್ತೀವಿ, ಈ ಥರ ಸಿಚುವೇಶನ್ ನಮ್ಮದು. ಒಂದು ನಿಮ್ಮ ಮಾಡೋ ಪ್ರತಿ ವಿಡಿಯೋಗೂ ನಮ್ಮ ಚಾಲಕರಾಗಲಿ ನಿಮ್ಮ ಸಬ್ಸ್ಕ್ರೈಬರ್ಗಾಗಲಿ ಲೈಕ್ಸ್ ಅದಕ್ಕಿಂತ ಜಾಸ್ತಿ ನಾವು ಏನು ಮಾಡೋದು ನಮ್ಮ ಕೈಲಿ ಆಗಂಥದ್ದು. ನೀನು ಹೇಳೋ ಥರ ಯಾವುದೇ ರೀತಿ ಹಣ ಸಂದಾಯ ನಮ್ಮಲ್ಲಿ ನಾವು ಬ್ಯಾಂಕ್ ಝೀರೋ, ನಮ್ಮ ಹತ್ರ ಝೀರೋ ಇದ್ರೆ ಬ್ಯಾಂಕಲ್ಲಿ ಏನಿರುತ್ತೆ ಸರ್, ಮಾಡೋಕ್ಕೆ ನಮ್ಮೆಲ್ಲ ಚಾಲಕರ ಹತ್ರ ₹100 ಕಲೆಕ್ಟ್ ಮಾಡ್ಬಿಟ್ಟು ಮಾಡೋದು. ಬಟ್ ಒಂದು ಖುಷಿ ಏನಂತ ಹೇಳಿದ್ರೆ, ಈ ಸಂಘಟನೆ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೇನ್ ಕೋರ್ ಟೀಮ್ 180 ಜನ. ಈ 180 ಜನ ಬರೀ ಒಂದೇ ಏರಿಯಾ ಅಲ್ಲ, 169 ಜನ ಸರಿಯಾದ ಸಂಖ್ಯೆ. 169 ಜನ ಪೂರ್ತಿ ಬೆಂಗಳೂರು ಕಡೆಯಲ್ಲಿ ಎಲ್ಲ ದಿಕ್ಕಿಂದನೂ
ಎಲ್ಲ ಏರಿಯಾಗಳಿಂದನೂ ಎಲ್ಲರೂ ಕೇಳಿಲ್ಲ, ಇದ್ದಾರೆ. ನಾವು ಕೆಲವ್ರು ಕೇಳಿದ್ಕೆ ಆಯ್ತು ತಗೊಳ್ಳಿ ಮಾಡಿ ಸೈ ಅವ್ರಿನ್ನ ಜಾಸ್ತಿ ಕೊಡ್ತೀನಿ ಅಂತಂದ್ರು. ಸೊ ನೀವು ಅಷ್ಟೇ ಈ ಸಂಘಟನೆಗೆ ನೀವು ಜಾಯ್ನ್ ಆಗಬೇಕು ಅಂದರೆ ದಯವಿಟ್ಟು ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ಹಾ. ಹೋಗಿ ದಯವಿಟ್ಟು ಮುಂಚೆ ಲಿಂಕ್ ಕೊಟ್ಟಿದ್ರಿ, ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟು ವಿಸ್ತೃತವಾಗಿ ಹೇಳ್ತೀನಿ. ಲಿಂಕ್ ನೀವು ಎಲ್ರಿಗೂ ಗೊತ್ತಿರೋ ಹಾಗೆ ಲಿಂಕ್ ಕೊಡ್ತೀರಿ, ಅದು ಸ್ವಲ್ಪ ಬೇರೆ ಬೇರೆ ರೀತಿ ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ನಾವು ಅದನ್ನ ವೆರಿಫಿಕೇಶನ್ ಪ್ರೋಸೆಸ್ ನೋಡ್ತಾ ಇದ್ದೀವಿ. ವೆರಿಫಿಕೇಶನ್ ಮಾಡಿ ಎಲ್ಲರೂ ಅದನ್ನ ಫಿಲ್ಟರ್ ಮಾಡಿ ಕಡ್ಡಾಯವಾಗಿ ನಿಧಾನವಾಗಾದ್ರೂ ಎಲ್ಲರೂ ನಿಮ್ಮನ್ನು ಯಾರು ಬೈಕ್ ಟ್ಯಾಕ್ಸ್ ಮಾಡ್ತಾರೆ ಅವ್ರನ್ನ ನಾವು ಸೇರಿಸ್ಕೊಳ್ತೀವಿ, ಕಾಂಟ್ಯಾಕ್ಟ್ ಮಾಡ್ತೀವಿ. ಓಕೆನಾ. ಫೈನಲ್ ಆಗಿ ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ ಎಷ್ಟು ತಗೊತೀನಿ ದುಡ್ಡು ಅಂತ. ನಿಜ ಹೇಳ್ಬೇಕು ಅಂದರೆ ಈಗ ಅದೇ ಓರೆನ್ ಮಾಲ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವಾಗ ಇವ್ರು ಬಂದಿದ್ದಾರೆ ಚೆಕ್ ಕೊಡೋಕ್ಕೆ ಅಷ್ಟೇ. ಸೊ ದಯವಿಟ್ಟು ಇದು ಸುಮ್ಮನೆ ಇವಾಗ ಸೀರಿಯಸ್ ಆಗಿ ಹೇಳೋದಾದರೆ ನಾನು ಒಂದೇ ಮಾತೇಳೋದು, ಫಸ್ಟ್ ಆಫ್ ಆಲ್ ನಾನು ಒಬ್ಬ ರೈಡರೇ. ನಾನು ಇವ್ರು ಏನೇನೆಲ್ಲ ಸಮಸ್ಯೆಗಳು ಹೇಳಿದ್ದಾರೆ ಅದನ್ನೆಲ್ಲ ಅನುಭವಿಸ್ಕೊಂಡು ಬಂದಿರೋಂಥದ್ದು. 5 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ ನಾನು. ಕೆಲವು ಅಪ್ಲಿಕೇಶನ್ಸ್ನ ಕಂಪ್ನಿಗಳನ್ನ ಸಪೋರ್ಟ್ ಮಾಡಿರ್ಬೋದು, ಪ್ರಮೋಟ್ ಮಾಡಿರ್ಬೋದು, ಆದರೆ ಇಲ್ಲಿವರೆಗೂ ಈ ಯಾವುದೇ ಅಸೋಸಿಯೇಷನಲ್ಲಿ ₹1 ನಾನು ಈಸ್ಕೊಂಡಿದ್ದೀನಿ ಅಂತ ಯಾರಾದರೂ ಬಂದು ನನ್ನನ್ನು ಪ್ರೂವ್ ಮಾಡಿದರೆ ನೀವೇನು ಹೇಳಿದ್ರು ಅದಕ್ಕೆ ನಾನು ಸಿದ್ಧ ಇಡ್ತೀನಿ. ಯಾವುದೇ ಶಿಕ್ಷೆ ನೀವು ಕೊಡ್ಬೋದು ನನಗೆ. ಇದು ನಾನು ಏನಕ್ಕಪ್ಪ ಹೇಳ್ತಿದ್ದೀನಿ ಅಂದರೆ, ಪರ್ಸ್ನಲಾಗೆಲ್ಲ ನೀವು ಲೈಕ್ ನನ್ನ ಸ್ನೇಹಿತರಿಗೆಲ್ಲ ಮೆಸೇಜ್ ಮಾಡೋದು, ಈ ಥರ ಮಾಡೋದು ನಾನು ಕೆಲವೊಂದು ನೋಡಿದ್ದೀನಿ, ಅದರಿಂದ ಹೇಳ್ತಾ ಇರೋದು. ಸೊ ದಯವಿಟ್ಟು ಒಂದೇ ಒಂದು ನಮ್ಮ ಎಲ್ಲ ರೈಡರ್ಸ್ಗೂ ಒಳ್ಳೇದಾಗಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಪ್ರತಿಯೊಬ್ಬರು ಇಲ್ಲಿ ಕಲ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಾವು ಇಷ್ಟೇ ಕೇಳ್ಕೊಳ್ಳೋದು. ಸಾಧ್ಯವಾದ್ರೆ ನಿಮ್ಗೆ ಸಪೋರ್ಟ್ ಸಾಧ್ಯವಾದರೆ, ಆದ್ರೆ ಯಾವ ರೀತಿ ಕೆಟ್ಟ ಕಮೆಂಟ್ಗಳು ದಯವಿಟ್ಟು ಹಾಕ್ಬೇಡಿ. ನೋಡ್ತಾ ಇರ್ತೀರಿ, ನಾವೆಲ್ಲ ಮಾಡೋದು ಉಳಿಗೋಸ್ಕರ ಬೆಳೆಯೋದಕ್ಕೋಸ್ಕರ. ಯಾರಿಗೆ ತೊಂದರೆ ಮಾಡಲಿ, ಯಾರಿಗೆ ಒಬ್ರಿಗೆ ಏನೋ ಮಾಡಲಿ ಅಂತ ವಿಚಾರ ನಮ್ಮಲ್ಲ. ನಾವು ಜೀವನ ಮಾಡಬೇಕು, ನಮ್ಮ ಜೊತೆ ಇರೋರು ಜೀವನ ಮಾಡಬೇಕು ಅಂತ ಅಷ್ಟೇ. ಸೊ ಕೊನೆಯದಾಗಿ ನಮ್ಮ ಪರವಾಗಿ ನೀವು ವಿಡಿಯೋ ಮಾಡಿರೋದು, ಅದಕ್ಕೋಸ್ಕರ ಅವ್ರು ಕಮೆಂಟ್ ಹಾಕ್ತಾರೆ ಎಷ್ಟು ತಗೊಂಡಿದ್ದೀರಾ, ಎಷ್ಟು ಹಚ್ಕೊಂಡಿದ್ದೀರಾ ಅಂತ. ಅದಕ್ಕೋಸ್ಕರ ನಾನು ಅವ್ರ ಕಡೆಯಿಂದ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇಲ್ಲ ಕ್ಷಮೆ ಆ ಥರ ಏನಿಲ್ಲ ಸರ್. ಇಲ್ಲ, ಯಾಕಂದ್ರೆ ಇಲ್ಲ ಇದು ಬೇಜಾರಿಲ್ಲ ಸರ್, ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಇಲ್ಲ ಈಗ ಏನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಂದರೆ, ಈಗ ನಾಳೆ ದಿವಸ ಅದೇ ಕಮೆಂಟ್ನ ನನ್ನ ಕುಟುಂಬದವರು ನೋಡ್ಬೋದು, ಸರಿನಾ? ಈಗ ಫಾರ್ ಎಕ್ಸಾಂಪಲ್ ನಾನು ಊರಲ್ಲಿರೋ ನನ್ನ ಫ್ಯಾಮಿಲಿ ಮೆಂಬರ್ಸು ನೋಡ್ಬಿಟ್ಟು ಇವ್ನು ಹಿಂಗೆಲ್ಲ ದುಡ್ಡು ಮಾಡ್ತಿದ್ದಾನೆ ಅಂತ ಅನ್ಕೋಬೋದು. ಹಂಗೆಲ್ಲ ದುಡ್ಡು ಮಾಡೋಂಗಿದ್ರೆ ನಾನೇನಕ್ಕೆ ಬೆಳಗ್ಗೆ ಎದ್ದು ಗಾಡಿ ಎತ್ಕೊಂಡು ಡ್ಯೂಟಿ ಮಾಡಕ್ಕೆ ಬರ್ತೀನಿ, ಮನೇಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಸರ್ ಬನ್ನಿ ವಿಡಿಯೋ ಮಾಡೋಣ ಅಂತ ಬರ್ತಿದ್ದೆ. BMW ಕಾರಲ್ಲಿ ಬರ್ತಿದ್ದೆ, ಒಂದು ರೋಡ್ ಮೈಕ್ ಇಸ್ಕೊಂತಿದ್ದೆ, ಇದೊಂದು ₹1000 ಮೈಕ್ ನಾನೇ ಕೈಯಲ್ಲಿ ಹಿಡ್ಕೊತಿದ್ವಿ. ಸೊ ಸರ್ ಪಬ್ಲಿಕ್ ಪ್ರಾಪರ್ಟಿ ಯಾರು ಬೇಕಾದರೂ ಹಾಕೋಬಹುದು. ಸೊ ನಿಮ್ಮಿಷ್ಟ, ಬಟ್ ನಾನು ಒಂದೇ ಹೇಳೋದು ಯೋಚನೆ ಮಾಡಬೇಕು. ಬಟ್ ಆದರೂ ನೀವು ಅದಕ್ಕೂ ಮಾಡಕ್ಕೆ ಬಂದರೆ ಅವ್ರು ಕಮೆಂಟ್ ಹಾಕ್ಬೇಕಂದ್ರೆ ಯೋಚನೆ ಮಾಡ್ಬಿಟ್ಟು ಹಾಕ್ಬೇಕು. ಇದು ಸರಿನಾ, ಇದು ಕರೆಕ್ಟ್ ನಾವು ಆಗ್ತಾ ಇರೋದು. ಸುಮ್ಮನೆ ಬಂದ್ಬಿಟ್ಟು ಏನೋ ಬರ್ಬಿಟ್ಟು ಹೋಗೋದಲ್ಲ. ವಾಟ್ಸಪ್ ಯೂನಿವರ್ಸಿಟಿ ಯಾರೋ ಒಬ್ರು ಹೇಳಿದ್ರು ಇವ್ರು ಲೀಗಲ್ ಅಲ್ಲ, ಇಲ್ಲೀಗಲ್, ಇದೆಲ್ಲ ಪ್ರಶ್ನೆ ಸಿಂಪಲ್ ಆಗಿ. ಬೇಕಾದ್ರೆ ಗೂಗಲಲ್ಲಿ ಬೆಂಗಳೂರು ಬೈಕ್ ಟ್ಯಾಕ್ಸಿ ನ್ಯಾಯಾಲಯದಂತ ಒಂದು ವೆಬ್ಸೈಟ್ ನೋಡಿದ್ರೆ ಅಲ್ಲಿ ಎಲ್ಲ ನಿಮಗೂ ಉತ್ತರ ಸಿಗುತ್ತೆ. ಆ ಉತ್ತರದಲ್ಲಿ ನಿಮ್ಮ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕಾನೂನಲ್ಲಿ ಏನು ಡೈಲಿ ನಡೀತಾ ಇರೋದು ಅದೆಲ್ಲನೂ ನಿಮ್ಗೆ ಉತ್ತರ ಕೊಡುತ್ತೆ. ದಯವಿಟ್ಟು ಯಾರು ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯೋ, ಏನು ನಡೀತಾ ಇದೆ ಕೋರ್ಟ್ ಕೇಸ್ ಬಗ್ಗೆ ಅಂತಂದರೆ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸ್ಕ್ಯಾನರ್ QR ಕೋಡ್ ಮಾಡಿದ್ರೆ ಆ ಸ್ಕ್ಯಾನ್ ಕೋರ್ಟ್ ಡೀಟೇಲ್ಸ್, ಡೇ ಬೈ ಡೇ ಕೇಸ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಅದನ್ನು ನೋಡ್ಕೊಳ್ಳಿ. ಅದರಿಂದ ಬಿಟ್ಟು ಕಮೆಂಟ್ ಹಾಕಿ ನೀವು ಇಲ್ಲಿಗಲು ಸರ್ ಡೇಟಾ ಇದೆ, ಖಾಲಿ ಮಾಡೋಕ್ಕೆ ಇನ್ನೇನು ಇಲ್ಲ, ಕೆಲಸ ಮಾಡ್ತಾರೆ, ಮಾಡಲಿ ಬಿಡಿ ಸರ್ ಅಷ್ಟೇ. ಸೊ ನಿಮ್ಮ ಒಳ್ಳೆ ಕಮೆಂಟ್ಗೂ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಮುಂದೆ ಒಂದು ಒಳ್ಳೊಳ್ಳೆ ಹೆಜ್ಜೆ ಹಾಕೋಕ್ಕೆ ನಿಮ್ಮ ಒಂದು ಕೆಟ್ಟ ಕಮೆಂಟೂ ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಏನಕ್ಕಪ್ಪ ಅಂದರೆ ನಿಮ್ಮವರೆಗೂ ನಾವು ಬರ್ತಾ ಇದೀವಿ, ಅಷ್ಟು ಸಾಕು ನಮಗೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಬೆಂಗಳೂರು ಬೈಕ್ ಟ್ಯಾಕ್ಸಿಗೆ ಜೈವಾಗ್ಲಿ ಅಂತ ಹೇಳ್ತಾ, ಸೊ ದಯವಿಟ್ಟು ನಿಮ್ಮ ಕಡೆಯಿಂದ ಆದಷ್ಟು ಸಪೋರ್ಟ್ ಮಾಡಿ. ಸೊ ಓಕೆನಾ, ಇನ್ನೂ ಇದಕ್ಕಿಂತ ಹೆಚ್ಚಿನ ಕ್ವಶನ್ಸ್ ನಿಮ್ಮಲ್ಲಿ ಏನಾದರೂ ಇದೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ನಾವು ರಿಸೀವ್ ಮಾಡಿಕೊಂಡು ಅದಕ್ಕೂ ನಮ್ಮ ಉತ್ತರ ಸಿಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.